ಮಹನೀಯರ ತತ್ವ ಸಿದ್ಧಾಂತಗಳ ಜೊತೆಯಲ್ಲಿ ಅವರ ಆದರ್ಶಗಳನ್ನು ತಮ್ಮ ಜೀವನದಲ್ಲಿ ಅಲ್ಪ ಪ್ರಮಾಣದಲ್ಲಾದರೂ ಅಳವಡಿಸಿಕೊಂಡಲ್ಲಿ ಶ್ರೇಷ್ಠರಿಗೆ ಗೌರವ ನೀಡಿದಂತಾಗುತ್ತದೆ ಎಂದು ಶಾಸಕ ಎನ್.ವೈ. ಗೋಪಾಲಕೃಷ್ಣ ತಿಳಿಸಿದರು. ಪಟ್ಟಣದ ತಾಲೂಕು ಆಡಳಿತ ಸೌಧ ಸಭಾಂಗಣದಲ್ಲಿ ಸೋಮವಾರ ತಾಲೂಕು ಆಡಳಿತ, ತಾಪಂ, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ, ಪರಿಶಿಷ್ಟ ಪಂಗಡಗಳ ಆಶ್ರಯದಲ್ಲಿ ಏರ್ಪಡಿಸಿದ್ದ ಭಕ್ತ ಕನಕದಾಸರ ಜಯಂತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ಕನಕದಾಸರು ತಮ್ಮ ವಚನ ಸಾಹಿತ್ಯದ ಮೂಲಕ ತಿಳಿಸಿದ ವಿಷಯಗಳು ಎಂದಿಗೂ ಬದಲಾಗಲು ಸಾಧ್ಯವಿಲ್ಲ. ಮಹಾತ್ಮರು ತಮ್ಮ ನುಡಿಗಳ ಮೂಲಕ ಲೋಕದ ಸಂಕಷ್ಟ ಸಮಸ್ಯೆಗಳನ್ನು ಅನಾವರಣ ಮಾಡಿ ಇವುಗಳನ್ನು ಬಗೆಹರಿಸಿಕೊಳ್ಳಲು ಅಮೂಲ್ಯ ಸಲಹೆಗಳನ್ನು ನೀಡಿದ್ದಾರೆ ಎಂದರು. ದ್ರಾಕ್ಷಿರಸ ಹಾಗೂ ವೈನ್ ಬೋರ್ಡ್ ನಿಗಮ ಮಂಡಳಿ ಅಧ್ಯಕ್ಷ ಡಾಕ್ಟರ್ ಬಿ. ಯೋಗೇಶ್ ಬಾಬು ಮಾತನಾಡಿ, ಸಮಸಮಾಜ ನಿರ್ಮಿಸಲು ತಮ್ಮ ಕೀರ್ತನೆಗಳ ಮೂಲಕ ಮೊಟ್ಟ ಮೊದಲು ಧ್ವನಿ ಎತ್ತಿದ ಸಂತರಾಗಿದ್ದಾರೆ. ಕನಕದಾಸರ ಕರೆಗೆ ಶ್ರೀಕೃಷ್ಣ ದೇವರೇ ತಿರುಗಿ ನೋಡಿದ ವಿಷಯವು ಅನನ್ಯ ಭಕ್ತಿಗೆ ಸಾಕ್ಷಿಯಾಗಿದೆ ಎಂದರು. ಕಾರ್ಯಕ್ರಮದಲ್ಲಿ ತಹಶೀಲ್ದಾರ್ ಟಿ. ಜಗದೀಶ್, ಕುರುಬ ಸಂಘದ ಅಧ್ಯಕ್ಷ ಜಿಎನ್. ಜಗದೀಶ್, ಮಾಜಿ ಅಧ್ಯಕ್ಷ ಮೂರ್ತಿ, ಬಿಒಎ ನಿರ್ಮಲಾದೇವಿ, ಪಶು ಸಂಗೋಪನಾ ಇಲಾಖೆ ಎ. ಎಚ್. ರಂಗಪ್ಪ, ನಿವೃತ್ತ ಸಿಪಿಐ ಗೋವಿಂದರಾಜ್ ತಡಗೂರು, ಮುಖಂಡರಾದ ಟಿ. ತಿಪ್ಪೇಸ್ವಾಮಿ, ಆಂಜಿನಪ್ಪ, ತಿಪ್ಪೇಸ್ವಾಮಿ, ಜಿ. ಪ್ರಕಾಶ್, ಟಿಕೆ ಖಲೀನ್ವುಲ್ಲಾ, ಪಿಎಸ್ಟರ್ ಜಿ. ಪಾಂಡುರಂಗ, ಬಿಟಿ ನಾಗಭೂಷಣ್, ಟಿಎಸ್ ಮೂರ್ತಿ, ಓಬಣ್ಣ, ವೀರೇಶ್, ಮಣಿಕಂಠ, ಆರ್. ಗಿರೀಶ್ ಸೇರಿದಂತೆ ಹಲವು ಮುಖಂಡರು ಉಪಸ್ಥಿತರಿದ್ದರು. ವರದಿ ರುದ್ರೇಶ್, ಮೀಡಿಯಾ ನೆಟ್ವರ್ಕ್ ಕನ್ನಡ, ಮೊಳಕಾಲ್ಮೂರು. ಮೀಡಿಯಾ ನೆಟ್ವರ್ಕ್